ಅಂಗಾನಿ ವೇದಾಶ್ಚತ್ವಾರೋ ಮೀಮಾಂಸಾ ನ್ಯಾಯವಿಸ್ತರಃ ಪುರಾಣಂ ಧರ್ಮಶಾಸ್ತ್ರಂಚ ವಿದ್ಯಾ ಹೇತಾಶ್ಚತುರ್ದಶ ಆಯುರ್ವೇದೋ ಧನುರ್ವೇದೋ ಗಾಂಧರ್ವಶ್ಚೈವ ತೇ ತ್ರಯಃ ಅರ್ಥಶಾಸ್ತ್ರಂ ಚತುರ್ಥಂ ತು ವಿದ್ಯಾ ಹ್ಯಷ್ಟಾದಶೈವತಾಃ. ಅಷ್ಟಾದಶ ವಿದ್ಯೆಗಳನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಿಳಿಸಲಾಗಿದೆ. ನಾನಿದನ್ನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಏನು ಗೊತ್ತಾ, ನಿಮಗೆ ನಾನು ಸರಳವಾಗಿ ಹೇಳಬೇಕಂದ್ರೆ 4 ವೇದ ಇರೋದು ಗೊತ್ತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಗೊತ್ತು. ಈ ವೇದಗಳ ಭಾಷೆ ತುಂಬ ಕಷ್ಟವಾಗಿದೆ ಅಂತ ಹೇಳಿಬಿಟ್ಟು ಸಾಮಾನ್ಯರಿಗೆ ಅರ್ಥವಾಗೋದಿಲ್ಲ ಅಂತ ಹೇಳಿ ಈ ವೇದಗಳ ರಹಸ್ಯವನ್ನು ಸರಳ ಕಥೆಗಳಲ್ಲಿ ಜನಸಾಮಾನ್ಯರಿಗೂ ಸುಲಭವಾಗಿ ಮುಟ್ಟಿಸ್ಲಿಕ್ಕೆ ಏನಾಯಿತು, ಇತಿಹಾಸ ಪುರಾಣಗಳಲ್ಲಿ ರಚನೆ ಆಯಿತು. ಮಹರ್ಷಿ ವೇದವ್ಯಾಸರು 18 ಪುರಾಣಗಳನ್ನು ರಚಿಸ್ತಾರೆ. ಅನಾಪಲಿಂಗ ಗೂಸ್ಕಾನಿ ಅಂತ ಅದರದ್ದು ಒಂದು ಸೂತ್ರ ಬರುತ್ತೆ. ಅದು ನಾನು ನಿಮಗೆ ಪುರಾಣದ ವಿಷಯದಲ್ಲಿ ಹೇಳಬೇಕಾದ್ರೆ ಅದನ್ನೆಲ್ಲ ಹೇಳ್ತೀನಿ. ಸುಮಾರು ಏನು ಹೇಳಬೇಕು ಅಂತಂದರೆ ಒಂದು 17,000 ವರ್ಷಗಳಷ್ಟು ಹಿಂದಿನದು ಇವೆಲ್ಲ ಅಂತಲೇ ಹೇಳ್ಬೋದು. ಆಯಿತಾ? ಈ ಎಲ್ಲ ಏನು ಪುರಾಣಗಳೇನಿದೆ, ನಾನು ಹೇಳ್ತೇನೆ ನಿಮಗೆ. ಬ್ರಹ್ಮಪುರಾಣ, ಪದ್ಮ, ವಿಷ್ಣು ಪುರಾಣ, ಶಿವಪುರಾಣ, ಲಿಂಗ ಪುರಾಣ, ಗರುಡ, ನಾರದೀಯ, ಭಾಗವತ, ಅಗ್ನಿ ಪುರಾಣ, ಸ್ಕಂದ, ಭವಿಷ್ಯ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಮಾರ್ಕಂಡೇಯ ಪುರಾಣ, ವಾಮನ ಪುರಾಣ, ವರಾಹ ಪುರಾಣ, ಮತ್ಸ್ಯ ಪುರಾಣ, ಕೂರ್ಮ ಪುರಾಣ, ಬ್ರಹ್ಮಾಂಡ ಪುರಾಣ. ಈ 18 ಪುರಾಣಗಳಲ್ಲಿ ತುಂಬಾ ಹೆಸರು ಮಾಡಿ ನಿಮಗೆ ಗೊತ್ತಿದೆ. ಬೇರೆ ಎಲ್ಲ ತಿಳ್ಕೊಂಡವರು ಭಾಗವತ ಅಂತೂ ಚೆನ್ನಾಗಿ ಎಲ್ರಿಗೂ ಗೊತ್ತಿದೆ. ಭಾಗವತ ಅಂತೂ ಶ್ರೀಕೃಷ್ಣ ಪರಮಾತ್ಮ ಅದ್ಭುತವಾಗಿ ಕಡೆಯಲ್ಲಿ ಹೇಳಿಬಿಟ್ಟಿದ್ದಾನೆ. ಏನಂದರೆ ಕಲಿಯುಗದ ಜನ ಹೆಂಗಿರ್ತಾರೆ, ಕಲಿ ಎಂಟರಾದ್ಮೇಲೆ ಎಂಥೆಂಥ ಒಂದು ವ್ಯತ್ಯಾಸಗಳಾಗುತ್ತೆ ಅನ್ನೋದನ್ನು ನಿಜವಾಗ್ಲೂ ಭಾಳ ಚೆನ್ನಾಗೇ ಹೇಳಿದ್ದಾನೆ. ಅದರಲ್ಲಿ ಕಲಿಯುಗದಲ್ಲಿ ಸ್ತ್ರೀಯರು ಹೇಗಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಈ ಅಂಥ ಭಾಗವತ ಪುರಾಣದಲ್ಲಿ ಒಂದೊಂದು ಕಥೆಯಲ್ಲೂ ಒಂದೊಂದು ಸಂದೇಶವನ್ನೇ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಹೇಳಬೇಕಂತಂದರೆ ಈಹ ಮತ್ತು ಪರಗ ಎರಡರಲ್ಲೂ ಅನ್ವಯಿಸಬಹುದಾಗಿರ್ತಕ್ಕಂತಹ ಜೀವನ ಮೌಲ್ಯಗಳ ಸಂದೇಶಗಳು ಈ ಪುರಾಣಗಳಲ್ಲಿ ಕಥಾರೂಪದಲ್ಲಿದೆ ಅಂತಲೇ ಹೇಳ್ಬೋದು. ಇದು ಯಾವಾಗಲೂ ಈ ಸಂದೇಶಗಳೆಲ್ಲ ಏನು ಗೊತ್ತಾ, ಯಾವಾಗಲೂ ಸರ್ವಕಾಲದರೂ ಹೊಸತೇ ಅಂತಲೇ ಹೇಳ್ಬೋದು. ಹಿಂದೆ ಇಂದು ಮುಂದು ಒಂದೇ ರೀತಿಯ ಮೌಲ್ಯಗಳಿರೋದ್ರಿಂದ ಇದನ್ನು ಆದರೂ ನವ, ಅದರಿಂದ ಇಂಥದನ್ನು ಪುರಾಣ ಅಂತ ಕಥೆಗಳನ್ನು ಓದಬೇಕಾದ್ರೆ ಕಥೆಗಳನ್ನು ಮಾತ್ರ ಅಲ್ಲ, ಅದನ್ನು ತತ್ವಗಳನ್ನು ಅರಿಬೇಕು ಅಂತ ನಮ್ಮ ಪ್ರಾಚೀನರು ಹೇಳಿದ್ದಾರೆ. ಸುಮ್ಮನೆ ಕತೆ ಓದ್ಕೊಂಡು ಕೂತ್ಕೊಂಡ್ಬಿಡೋದಲ್ಲ. ಈ ರೀತಿಯಾಗಿ ಇಲ್ಲಿ ಏನಾಗಿದೆ ಅಂದರೆ, ಇಷ್ಟು ಪುರಾತನವಾಗಿರ್ತಕ್ಕಂತಹ ನಮ್ಮ ಒಂದು ಏನು ಪ್ರಾಚೀನ ಹಿಂದೂ ಧರ್ಮದ ಒಂದು ಏನು ಹೇಳ್ತಾರೆ ಸಂಸ್ಕೃತಿ ಹೆಂಗಿದೆ ಅಂದರೆ, ಅದನ್ನು ನಮಗೆ ಇವತ್ತಿನ ದಿವಸ ಅರ್ಥ ಮಾಡಿಕೊಂಡು ಈ ವೇದಾಂತಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಹಿಂದೆ ಬಿದ್ದಿದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ಕಲಿಪ್ರವೇಶ ಆಗೋಗ್ಬಿಟ್ಟಿದೆ ನಮ್ಮಲ್ಲಿ. ಯಾಕೆ ಅಂತಂದರೆ ಸುಮಾರು ಹೇಳಬೇಕು ಅಂತಂದರೆ ಕೃಷ್ಣ ಅವಸಾನ ಆದ ತಕ್ಷಣವೇ ಕಲಿ ಈ ಭೂಮಿ ಮೇಲೆ ಕಾಲಿಟ್ಬಿಟ್ಟ. ನಿಜ ಅಂದರೆ ಅದಕ್ಕೆ ಬರೋದಕ್ಕಿಂತ ಮುಂಚೆನೇ 36 ವರ್ಷಗಳ ಹಿಂದೆಯೇ ಕೃಷ್ಣ ಅವಸಾನಕ್ಕಿಂತ ಮುಂಚೆನೇ ಕಾಲಿಟ್ಟಿದ್ದ. ಆದರೆ ಕೃಷ್ಣನ ಪ್ರಭಾವ ಇತ್ತು ನೋಡಿ, ಅದರಿಂದ ಸ್ವಲ್ಪ ತಗ್ಗಿ ಬಗ್ಗಿ ಇದ್ದ. ಕೃಷ್ಣ ಯಾವಾಗ ಅವಸಾನ ಆಯಿತೋ ಇವನು ವಿಜೃಂಭಣೆ ಜಾಸ್ತಿ ಆಯಿತು. ಕಲಿಗೂ ಅಧರ್ಮಕ್ಕೆ ನಂಟು. ಈ ಭೂಮಂಡಲದಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಅಧರ್ಮವೇ ತಾಂಡವಾಡ್ತಾ ಇತ್ತು. ಸರಿ, ಅಂತರಂಗ ಬಹಿರಂಗ ಶುದ್ಧಿ ಇಲ್ಲ, ಶೌಚ ನೈರ್ಮಲ್ಯಗಳಿಲ್ಲ, ಸತ್ಯಕ್ಕೆ ಜಾಗವೇ ಇಲ್ಲ, ಸ್ವಾರ್ಥ, ಲಾಲಸೆ, ಈರ್ಷೆಗಳೇ ನಮ್ಮ ಜೀವನದ ವಿಧಾನ. ನೋಡಿ, ಆವಾಗಲೇ ಬರೆದಿರೋದು. ಇವಾಗಿನ ಕಥೆನ ಆವಾಗಲೇ ಬರೆದು ಬಿಟ್ಟಿದ್ದಾರೆ. ಭಾಗವತದಲ್ಲಿ ಇವೆಲ್ಲ ಸಿಗುತ್ತೆ ಅಂತ ಅದನ್ನೇ ಹೇಳಿದ್ದಾನು. ಜನ ಅನ್ನ ವಿಕ್ರಯದಿಂದ, ವಿದ್ವಾಂಸರು ತಮ್ಮ ವಿದ್ಯಾ ವಿಕ್ರಯದಿಂದ ಹಣ ಮಾಡ್ತಾಯಿದ್ದಾರೆ ಇವತ್ತು. ನೋಡಿ, ಇದು ನಿಜವಾಗ್ಲೂ ನನಗೆ ನಮ್ಮ ವೇದಗಳಲ್ಲೇ ಏನು ಹೇಳಿದೆ ಗೊತ್ತಾ, ಜ್ಯೋತಿಷ್ಯ ವಿದ್ಯೆ ಆಗಲಿ, ವೇದ ವಿದ್ಯೆಗಳನ್ನೇ ಆಗಲಿ, ಯಾವುದೇ ಒಂದು ಇವಾಗ ವಿಷ್ಣು ಸಹಸ್ರನಾಮ ಹೇಳ್ಕೊಡ್ದಾಗ ಈ ಥರದಲ್ಲೇ ಹಾಕ್ತಾರಲ್ಲ ಕ್ಲಾಸ್ಗಳು ಅಂತೆಲ್ಲ, ಅದೆಲ್ಲ ಫ್ರೀಯಾಗಿ ನಡಿಬೇಕೇ ಹೊರತು ನೀವು ದುಡ್ಡು ತೊಗೊಂಡು ಮಾಡಿಕೂಡ್ದು. ದುಡ್ಡು ತೊಗೊಂಡು ವೇದ ವಿದ್ಯೆಗಳನ್ನು, ವೇದಾಂಗಗಳಲ್ಲಿ ಜ್ಯೋತಿಷ್ಯವೂ ಬರುತ್ತೆ, ಎಲ್ಲವೂ ಬರುತ್ತೆ, ವ್ಯಾಕರಣ ಎಲ್ಲ ಬರುತ್ತೆ. ಬಟ್ ಇವತ್ತಿನ ಪರಿಸ್ಥಿತಿನಲ್ಲಿ ಎಲ್ಲವೂ ದುಡ್ಡಿಗೆ ಮಾಡ್ತಾರೆ. ಪ್ರತಿಯೊಂದು ವೇದಾನೂ ದುಡ್ಡಿಗೆ ಹೇಳ್ತಾರೆ.
ಎಲ್ಲವೂ ದುಡ್ಡಿನ ಮೇಲೆ ನಿಲ್ತಿದೆ. ಅನ್ನ ವಿಕ್ರಯ, ಪ್ರತಿಯೊಬ್ಬ ಅನ್ನ ಎಲ್ಲ ಅಂದರೆ ಹೋಟೆಲ್ಗಳು, ಎಲ್ಲ ಹೋಟೆಲ್ಗಳು ಮಾರಾಟನೇ ಎಲ್ಲ. ನಿಮಗೆ ಒಂದು ಏನು ಬಂದವ್ರಿಗೆಲ್ಲ ಊಟ ಹಾಕುವಂತಹ ಒಂದು ಧರ್ಮಛತ್ರಗಳು ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಷ್ಟು ಎಲ್ಲ ಕಡೆನೂ ದುಡ್ಡಿಗೇ ಜಾಸ್ತಿ. ಕೆಲವೊಂದು ಕಡೆ ಇನ್ನೂ ಸತ್ಯ ಉಳಿದಿದೆ, ಬಟ್ ಅದೇ ಜಾಸ್ತಿ ಹೋಗ್ಬಿಟ್ಟಿದೆ. ವಿದ್ವಾಂಸರಂತೂ ಓದಿದ್ದೀನಿ ಅಂದರೆ ಮುಗೀತು, ತಮ್ಮ ವಿದ್ಯೆಯನ್ನು ಮಾರ್ಕೊಂಡೇ ಅವರು ಜೀವನ ಹಣ ಮಾಡ್ಕೊಳ್ತಕ್ಕಂಥದ್ದು. ಹೆಣ್ಮಕ್ಳು ಅಷ್ಟೇ, ಏನು ಒಂದು ದೇಹವನ್ನು ತಮಗೆ ಬಂದು ಇದೇ ದೇಹ ಅಂತ ಅಂದ್ಬಿಟ್ಟು ಅದನ್ನು ತೋರಿಸ್ಕೊಂಡು ದುಡ್ಡು ಮಾಡ್ಕೊಳ್ಳೋ ರೀತಿಯಲ್ಲೇ ಶುರು ಮಾಡ್ಕೊಂಬಿಟ್ಟಿದ್ದಾರೆ. ಯಾಕೆಂದರೆ ಇದು ಕಾಲಿಟ್ಟ ನಂತರ ಶುರುವಾಗಿರ್ತಕ್ಕಂಥದ್ದಲ್ವಾ, ಅದಕ್ಕೆ ಇವತ್ತು ಪರಿಸ್ಥಿತಿ ಆಗಿ. ಇವಾಗಂತೂ ನೋಡ್ತಾ ಇದ್ದೀರ, ನಾ ಏನು ಹೇಳೋದೇ ಬೇಡ ಯಾವ ಥರ ಅನ್ಯಾಯ ಅನಾಚಾರಗಳು ನಡೀತಾ ಇದೆ ಅಂತ. ಹೀಗಿದ್ದಾಗ ಅಂದರೆ ನಾನೇನು ನಿಮಗೆ ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪರೀಕ್ಷಿತ ಮಹಾರಾಜನೂ ಅಷ್ಟೇ, ಅವನಿಗೆ ನೋಡ್ದ, ಎಲ್ಲ ರೀತಿಯಲ್ಲೂ ನೋಡ್ತಾ ಇದ್ದ, ಅವ್ನಿಗೆ ತಡ್ಕೊಳಕ್ಕೆ ಆಗಲಿಲ್ಲ. ಅವನಿಗೆ ಒಂದು ಸಾರ್ತಿ ಅವನು ನೋಡ್ದ, ಈ ಕಲಿ ಈ ಥರ ಏನಕ್ಕೆ ಹೀಗೆ, ಅವನು ಎಲ್ಲ ನೋಡ್ದ. ಏನಂದರೆ ಯಾವ್ಯಾವ ಥರ ನಡೀತಾ ಇದೆ ಅಂತ ಎಲ್ಲ ಚೆನ್ನಾಗಿ ಅವನು ರಾಜ್ಯಭಾರ, ಪರೀಕ್ಷಿತ ಮಹಾರಾಜ ರಾಜ್ಯಭಾರವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದ. ಅವನು ಗೊತ್ತಲ್ಲ, ಪರೀಕ್ಷಿತ ಅಂತಂದರೆ ಪಾಂಡವರ ಮೊಮ್ಮಗ, ಯುಧಿಷ್ಠಿರನ ಮೊಮ್ಮಗ ಅವನು, ಅಂದರೆ ಅರ್ಜುನನ ಮಗ. ಅವನು ಎಲ್ಲ ಹೆಂಗೆ ಕಡೆ ಅವನು ಅಷ್ಟೊಂದು ಯಾಗ ಯಜ್ಞಗಳನ್ನೆಲ್ಲ ಮಾಡಿ ಅಶ್ವಮೇಧ ಯಾಗಗಳನ್ನೆಲ್ಲ ಮಾಡ್ತಾನೆ. ಕಲಿನನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದ ಅವನು. ಇನ್ನೇನು ಕಲಿಯುಗ ಆರಂಭ ಆಗಿದೆ. ಅಭಿಮನ್ಯು ನೋಡಿ, ಅದಕ್ಕೋಸ್ಕರನೇ ಅಭಿಮನ್ಯು ಹೋದ, ದುಶ್ಯಾಸನ, ಶಕುನಿ ಎಲ್ಲರೂ ಯಾವ್ಯಾವ ಥರ ಇರಿದು ಕೊಂದುಬಿಟ್ರು. ಅದೆಲ್ಲ ನೋಡಿ, ಯಾಕೆ ಇದೆಲ್ಲ ಕಲಿ ಪ್ರಭಾವ ಅಂತ ಗೊತ್ತಾಯಿತು. ಸರಿ, ಇದು ಹೀಗೆ ಎಲ್ಲ ಆದಮೇಲೆ ಒಂದು ಸರ್ತಿ ಏನಾಯಿತು ಅಂತಂದರೆ, ಈ ಪರೀಕ್ಷಿತ ಮಹಾರಾಜನಿಗೆ ಹೋಗ್ತಾ ಇದ್ದ ಅವನು ಸಂಚಾರ ಅಂತ ಹೋದಾಗ ದಾರಿನಲ್ಲಿ ಒಂದು ವಿಚಿತ್ರವಾದ ಘಟನೆ ಅವನ ಕಣ್ಣಿಗೆ ಬೀಳತ್ತೆ. ಏನು, ಸನಾತನ ಧರ್ಮ ಒಂದು ವೃಷಭದ ರೂಪವನ್ನು ತಾಳಿ ಒಂಟಿ ಕಾಲಿಂದ ನಿಂತ್ಕೊಂಡಿತ್ತು. ಅದು ಹಸು ರೂಪದಲ್ಲಿದ್ದ ಒಂದು ಇತ್ತದು. ಅದು ಭೂದೇವಿಯನ್ನು ಸಂಧಿಸುತ್ತೆ. ಕಣ್ಣೀರು ಸುರಿಸ್ತಾ ಇರ್ತಕ್ಕಂತಹ ಹಸುವನ್ನು ನೋಡಿ ಆ ವೃಷಭ, ಹಸುವೇ ನೀನು ದುಃಖಿತೆಯಾಗಿರೋದಕ್ಕೆ ಕಾರಣ ಏನು ಅಂತ ಕೇಳುತ್ತೆ. ಆಗ ಹಸು, ನಾನು ಆಗಲೇ ನಿಮ್ಗೆ ಹೇಳಿದೆ, ಹಸು ಯಾವುದು, ಧರ್ಮರೂಪವನ್ನು ತಾಳಿರ್ತಕ್ಕಂಥದ್ದು ವೃಷಭ, ಹಸು ರೂಪದಲ್ಲಿರ್ತಕ್ಕಂಥದ್ದು ಭೂದೇವಿ. ಏನು ನಿನ್ನ ದುಃಖಕ್ಕೆ ಕಾರಣ ಅಂತ ಕೇಳಿದಾಗ ಹಸು ಹೇಳುತ್ತೆ, ಹೇ ಧರ್ಮದೇವ, ಯಾರ ಅನುಗ್ರಹದಿಂದ ನೀನು ಇಷ್ಟು ಕಾಲವು 4 ಕಾಲಗಳಿಂದ ನಡೆದಾಡ್ತಿದ್ಯೋ ಅಂದರೆ ಧರ್ಮ ಕೇಳೋದು, ಆ ಭಗವಂತ ಶ್ರೀಕೃಷ್ಣನ ಅವತಾರ ಮುಗಿದೋಗಿದೆ. ಆ ಶೋಕದಿಂದ ನನ್ನ ಹೃದಯ ಬಿರಿತಾ ಇದೆ, ಅದಕ್ಕೆ ನಾನು ಅಳ್ತಾ ಇದ್ದೀನಿ. ಅವನು ಭೂಲೋಕದಿಂದ ಹೋಗ್ತಾ ಇದ್ದಾನಲ್ವಾ, ಹೋದ ತಕ್ಷಣವೇ ಇಲ್ಲಿ ಕಾಲಿಟ್ಟ ಕಲಿ, ಆ ಕಲಿಯ ಪ್ರಭಾವದಿಂದ ನಿನ್ನ 4 ಕಾಲುಗಳು ಬಲಹೀನವಾಗಿವೆ. ಇದಕ್ಕೆಲ್ಲ ಕಾರಣ ಕಲಿನೇ ಅಂತ ನನಗೆ ಗೊತ್ತು, ಅಂದರೆ ಕಾಲನೇ ಕಾರಣ ಅಂತ ನನಗೆ ಗೊತ್ತು. ಆದರೂ ಭಗವಂತನೇ ಕಾಲನೂ ಆಗಿರೋದ್ರಿಂದ ಇನ್ನಷ್ಟು ಕಾಲ ಅವನು ಇಲ್ಲಿರಲು ಇಚ್ಛಿಸಿದರೆ ತಡೆಯೋರು ಯಾರಿದ್ದಾರೆ? ಅವನು ಕಾಲಾತೀತ ಅಲ್ವಾ. ಈಗ ಅಧರ್ಮ ಈ ಭೂಮಿನಲ್ಲಿ ವಿಜೃಂಭಿಸ್ತಾ ಇದೆ, ಅದನ್ನು ತಡೆಯೋದು ಸಾಧ್ಯವಿಲ್ಲದ ಮಾತಾಗಿದೆ. ಆದ್ದರಿಂದ ನಾನು ತುಂಬ ದುಃಖಿಯಾಗಿದ್ದೇನೆ ಅಂತ ಹೇಳುತ್ತೆ ಭೂಮಿ. ರಾಜ ಪರೀಕ್ಷಿತ ಈ ಸಂಭಾಷಣೆ ಅವರಿಬ್ಬರು ಮಾತಾಡ್ತಾ ಇರೋದನ್ನು ನೋಡಿಕೊಂಡು ಏನಪ್ಪ ಮುಂದೆ ಏನಾಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದಂತೆ. ಮತ್ತೆ ಅವನಿಗೊಂದು ಕ್ರೂರ ಘಟನೆ ನೋಡಬೇಕಾಗಿ ಬರುತ್ತೆ. ರಾಜ ಚಿಹ್ನೆ ಇದ್ದ ಕಿರೀಟ ಕುಂಡಲಗಳನ್ನು ಧರಿಸಿರ್ತಕ್ಕಂಥ ಪುರುಷ ಅಲ್ಲಿಗೆ ಬರ್ತಾನೆ. ಬಂದವನೇ ಕೈಯಲ್ಲಿರ್ತಕ್ಕಂತಹ ದಂಡದಿಂದ ಆ ವೃಷಭ ಮತ್ತು ಹಸುವಿಗೆ ಜೋರಾಗಿ ಹೊಡಿತಾನೆ. ಆ ಹಸು ನೋವು ತಡಿಲಾರದೆ ಅಂಬಾ ಅಂತ ಕಿರ್ಚ್ತಾ ಇದ್ದರೆ ಎತ್ತು ಭಯದಿಂದ ಆ ಕಡೆ ಈ ಕಡೆ ಓಡಾಡ್ತಾ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಪರೀಕ್ಷಿತನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಅವನು ಬಿಲ್ಲಿಗೆ ಹೆದೆ ಏರಿಸ್ಬಿಟ್ಟು, ಹೇ ದುಷ್ಟ, ಚಂದ್ರವಂಶದವನಾಗಿರ್ತಕ್ಕಂತಹ ನಾನು ಈ ಭೂಮಂಡಲಕ್ಕೆ ರಾಜನಾದ ಪರೀಕ್ಷಿತ, ನನ್ನ ರಾಜ್ಯಭಾರದಲ್ಲಿ ಹಿಂಸೆ ಅಂತಕ್ಕಂಥದ್ದು ಆಗಲೇ ಕೂಡ್ದು, ಅನ್ಯಾಯ ಅಧರ್ಮ ಆಗಲೇಬಾರ್ದು. ನೀನು ಈ ಬಡಪಾಯಿ ಹಸು ವೃಷಭಗಳನ್ನು ಯಾಕೆ ಹಿಂಸಿಸ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಆಮೇಲೆ ವೃಷಭನ ಕಡೆ ತಿರ್ಕೊಂಡ್ಬಿಟ್ಟು, ಹೇ ವೃಷಭದೇವ, ಪುರುವಂಶದ ಆಳ್ವಿಕೆಗೆ ಒಳಗಾಗಿರ್ತಕ್ಕಂತಹ ಈ ಭೂಮಂಡಲದಲ್ಲಿ 4 ಕಾಲುಗಳಿಂದ ಸ್ವತಂತ್ರನಾಗಿ ನಿರ್ಭಯನಾಗಿ ಸಂಚರಿಸಬೇಕಾಗಿರ್ತಕ್ಕಂತಹ ನೀನು ಹೀಗೆ ಒಂದು ಕಾಲಿನಿಂದ ಕುಂಟುತ್ತಾ ಇರೋದಾದರೂ ಯಾಕೆ? ನಿನ್ನ ರಕ್ಷಣೆಗೆ ನಾನಿದ್ದೀನಿ, ಧೈರ್ಯವಾಗಿ ಉತ್ತರಿಸು ಅಂತ ಹೇಳ್ತಾನೆ. ವೃಷಭ
ಯಾರನ್ನು ಹಳೆದು ಏನು ಪ್ರಯೋಜನ, ನಮ್ಮ ಕ್ಲೇಶಗಳು ನಮ್ಮ ಕರ್ಮಾನುಸಾರ ಬರುತ್ತವೆ ಅಂತಕ್ಕಂತಹ ಮಾತಿದೆ ಅಲ್ವಾ ಅಂತ ಹೇಳಿಬಿಡತ್ತೆ. ಆಶ್ಚರ್ಯ ಆಗುತ್ತೆ ಪರೀಕ್ಷಿತನಿಗೆ. ಹೀಗೆ ಉತ್ತರ ಕೊಡಬೇಕಾಗಿದ್ದರೆ ನೀನು ಯಾರೋ ಬೇರೆ ಅಲ್ಲ, ನೀನು ಧರ್ಮದೇವತೆಯೇ ಇರಬೇಕು. ನನಗೆ ತಿಳಿದಿರೋ ಹಾಗೆ ಕೃತಯುಗದಲ್ಲಿ ನೀನು ತಪಸ್ಸು, ಶುಚಿತ್ವ, ದಯೆ, ಸತ್ಯ ಅಂತಕ್ಕಂಥ 4 ಕಾಲಗಳಿಂದ ನಡೆದಾಡ್ತಾ ಇದ್ದೆ. ಕಲಿಪುರುಷ ಕಾಲಿಡ್ತಾ ಇದ್ದ ಹಾಗೆಯೇ ತಪಸ್ಸು, ದಯೆ, ಶುಚಿತ್ವಗಳ ಅಂತಕ್ಕಂಥ 3 ಕಾಲಗಳು ಕುಂಠಿತವಾಗಿಬಿಟ್ಟಿದೆ. ಈಗ ಉಳಿದಿರೋದು ಒಂದೇ ಒಂದು ಕಾಲಿನ ರೂಪದಲ್ಲಿರ್ತಕ್ಕಂತಹ ಸತ್ಯ. ಅದನ್ನೂ ಕಲಿಪುರುಷ ಮುರಿಯೋದಕ್ಕೆ ಬಯಸ್ತಾ ಇದ್ದಾನೆ. ನಾನು ಹಾಗಾಗಿ ಬಿಡೋದಿಲ್ಲ. ಕಪಟ ವೇಷಧಾರಿಯಾಗಿ ನಿಮ್ಮನ್ನು ಹಿಂಸಿಸ್ತಾ ಇರ್ತಕ್ಕಂಥ ಈ ಕಲಿಯನ್ನು ಒಂದು ಕ್ಷಣದಲ್ಲಿ ತರೆದು ಹಾಕಿಬಿಡ್ತೇನೆ ಅಂತ ಹೇಳಿ ಪರೀಕ್ಷಿತ ಕಲಿ ಹತ್ತಿರ ಹೋಗ್ತಾನೆ, ತಿರುಗ್ತಾನೆ. ಕಲಿ ಸುಮ್ಮನೆನಾ? ಅವನಿಗೆ ಗೊತ್ತು, ಶರಣಾದರೆ ಮಾತ್ರ ಈ ರಾಜ ಮೆತ್ಕಾಗ್ತಾನೆ ಅಂತ ಅವನಿಗೆ ಗೊತ್ತಿತ್ತು. ಅವನೇನು ಮಾಡ್ತಾನೆ, ರಾಜನ ಕಾಲು ಹಿಡಿದ್ಬಿಟ್ಟು ನಿನ್ನ ಆಜ್ಞೆಯಂತೆ ನಾನು ಇಲ್ಲಿಂದ ಹೊರಟು ಹೋಗ್ತೇನೆ, ಆದರೆ ಯುಗಧರ್ಮದಂತೆ ನನಗೆ ಒಂದು ನೆಲೆ ತೋರಿಸು ಅಂತ ಹೇಳಿ ನೀನು ಹೇಳಿದ ಕಡೆ ನಾನು ಇರ್ತೇನೆ ಅಂತ ಹೇಳ್ತಾನೆ. ಹಾಗೇ ಆಗಲಿ. ದ್ಯೂತ ನೋಡಿ, ಅರ್ಥ ಮಾಡ್ಕೊಳ್ಳಿ. ಜೂಜು, ಅಮಲು ಸೇವನೆ, ಅನೈತಿಕ ಸ್ತ್ರೀ ಸಂಘ, ಕ್ರೂರ ಹಿಂಸೆ, ಈ 4 ಇರತಕ್ಕಂತಹ ಜಾಗದಲ್ಲಿ ನೀನಿರಬಹುದು. ಜೊತೆಗೆ ಅನ್ಯಾಯವಾಗಿ ಸಂಪಾದಿಸಿದ ಸಂಪತ್ತು ಇರುವ ಜಾಗ, ಹೀಗೆ 5 ಕಡೆಗಳಲ್ಲಿ ನೀನಿರಬಹುದು ಅಂತ ಹೇಳ್ತಾನೆ ಪರೀಕ್ಷಿತ ಕಲಿಗೆ. ಪಾಪ ಜಾಗ ಕೊಡಬೇಕಲ್ಲ ಅವನಿಗೆ, ಎಲ್ಲೂ ಜಾಗ ಎಲ್ಲ ಹೋಗೋದ್ಬಿಟ್ರೆ ಎಲ್ಲೋಗ್ತಾನೆ ಕಲಿ ಅಂದ್ಬಿಟ್ಟು ಈ ರೀತಿ ಜಾಗಗಳನ್ನು ಹೇಳ್ತಾನೆ ಪರೀಕ್ಷಿತ. ಕಲಿಗೆ ಖುಷಿ, ಅವ್ರಿಗೆ ಗೊತ್ತು, ವಿಜಯದ ನಗೆ ನಗ್ತಾನೆ. ಯಾಕೆಂದರೆ ಮುಂದೆ ಕಾಲನ ಪ್ರಭಾವದಿಂದ ಇಂಥ ಸ್ಥಳಗಳು ಹೆಚ್ಚುತ್ತವೆ, ಅನ್ಯಾಯದ ಸಂಪತ್ತಿನ ಸಂಗ್ರಹ ಅಂತೂ ವಿಜೃಂಭಿಸುತ್ತೆ ಅಂತ ಅವನಿಗೆ ಗೊತ್ತಿತ್ತು. ಹಾಗೇ ಆಯಿತು ನೋಡಿ. ಅಂದಿನಿಂದ ಕಲಿ ಪ್ರಭಾವ ವೃದ್ಧಿಸುತ್ತೆ. ಹೀಗೆ ಕಲಿ ಪೂರ್ಣ ಪ್ರಮಾಣದಲ್ಲಿ ನೆಲೆಯಾಗಿ ಕಲಿಯುಗ ಕಾಲಿಟ್ಟುಬಿಟ್ಟಿದೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ, ವೇದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಂತಂದರೆ, ಹಂಗಾಗಿ ಕಲಿಯ ಪ್ರಭಾವ ಹೆಚ್ಚಾಗಿ ವೇದ ವಿದ್ಯೆಗಳನ್ನು ಅರಿತು ಆ ಭಗವಂತನನ್ನು ಪಡೆಯೋ ನಿಟ್ಟಿನಲ್ಲಿ ನಮ್ಮ ಒಂದು ಏನು ಸಾಧನೆ ಆಗಬೇಕಾಗಿದೆ ಯಾವುದೂ ಈಗ ಆಗ್ತಾ ಇಲ್ಲ. ಎಲ್ಲ ಕಲಿ ಪ್ರಭಾವ ನೋಡಿರಿ. ಎಲ್ಲ ಕಡೆ ಇವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇರುತ್ತೆ, ಕಲರ್ ಟಿ ವಿ ಇರುತ್ತೆ. ಈಗ ಟಿ ವಿ ಬೇಡ ಬಿಡಿ, ಮೊಬೈಲ್ ಕಾಲ. ಸುಮ್ಮನೆ ಟಿ ವಿದು ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಯೆ. ಯಾರು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ನೋಡೋಕೆ ಹೋಗ್ತಾರೆ, ಎಲ್ಲ ಕಲರ್ ಟಿ ವಿಗೆ ಹೋಗ್ತಾರೆ. ಸುಮ್ಮನೆ ಸಣ್ಣ ಎಕ್ಸಾಂಪಲ್ ಕೊಟ್ಟರೆ, ಎಲ್ಲ ಮಾಯೆಯಲ್ಲಿ ಮನುಷ್ಯ ಮುಳುಗಿಬಿಟ್ಟಿದ್ದಾನೆ. ಅವನಿಗೆ ಸತ್ಯವನ್ನು ಅನ್ವೇಷಣೆ ಮಾಡಿಕೊಳ್ಳಿಕ್ಕೆ ಅವನು ಪ್ರಯತ್ನವೇ ಪಡ್ತಾ ಇಲ್ಲ. ಇವತ್ತಿನ ದಿವಸ ನಾನೀಗ ಹೇಳ್ತಾ ಇದ್ದೀನಿ ಅಂದರೆ ಒಂದು 100 ಜನ ಇದನ್ನು ಕೇಳಿದ್ರೆ ಒಬ್ಬರೂ ಕೂಡ ಅನುಸರಿಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಸಾರ್ಥಕ ಅಂದ್ಕೊಳ್ತೀನಿ. ಯಾಕೆಂದರೆ ಇವತ್ತಿನ ದಿವಸ ನಾವು ಯಾರನ್ನೂ ಸರಿ ಮಾಡೋಕ್ಕಾಗಲ್ಲ, ಸ್ವಂತದವ್ರನ್ನೂ ಸರಿ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಎಲ್ಲರೂ ಕೂಡ ನಾವೇನಾರು ಹೇಳಿದ್ರೆ, ಕೃಷ್ಣನೇ ಹೇಳ್ತಾನೆ, ನಾನು ಯಾತಕ್ಕೆ ಶತ್ರು ಆದೆ ಗೊತ್ತಾ ಎಲ್ಲರಿಗೂ ಕೌರವರಿಗೆ ಅಂತಂದರೆ, ಬುದ್ಧಿ ಹೇಳೋದ್ನಲ್ಲ, ಯುದ್ಧ ಮಾಡಬೇಡಿ ಅಂತ ಎಲ್ಲ ಒಳ್ಳೇದು ಸಂಧಾನ ಮಾಡಿ ಬುದ್ಧಿ ಹೇಳೋದ್ನಲ್ಲ, ಅದಕ್ಕೆ ನಾನು ಅವ್ರಿಗೆ ಕೆಟ್ಟವನು. ಅದಕ್ಕೆ ನೀವು ಅಷ್ಟೇ ಯಾರಿಗೂ ಬುದ್ಧಿ ಹೇಳೋಕ್ಕೆ ಹೋಗಬೇಡಿ, ಬುದ್ಧಿ ಹೇಳಿದ್ರೆ ನೀವು ಅವ್ರಿಗೆ ಶತ್ರುನೇ ಆಗೋದು ಅಂತ. ಇದನ್ನಂತೂ ನನಗೆ ಈ ಒಂದು ವಾಕ್ಯ ಹೇಗೆ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅಂದರೆ ಖಂಡಿತ ಹೌದು. ಯಾರಿಗೂ ಹೀಗೆ ಮಾಡಿ ಹಾಗೆ ಮಾಡಿ ಹೇಳಲೇಬಾರ್ದು. ಹೇಳಿದ್ರೆ ಎಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಪ್ರತಿಯೊಬ್ಬರು ಅಂತಂದರೆ, ನಾನು ಹಾಗಂತ ಎಲ್ಲರೂ ನಾನು ಕೆಟ್ಟವರು ಅನ್ನಲ್ಲ. ಒಟ್ಟಿನಲ್ಲಿ ನಾವು ಏನನ್ನೇ ಹೇಳಬೇಕಾಗಿದ್ರೂ ಒಂದು ಕೊಟೇಶನ್ ಥರ ಹೇಳಿ ಬಿಟ್ಬಿಡ್ಬೇಕೇ ಹೊರತು ಯಾರಿಗೂ ನಾವು ಅಡ್ವೈಸ್ ಮಾಡಲಿಕ್ಕೆ ಹೋಗಬಾರ್ದು. ಆ ಥರ ಪರಿಸ್ಥಿತಿ ಈ ಕಲಿಯುಗದಲ್ಲಿ ಬಂದುಬಿಟ್ಟಿದೆ. ನಾನು ಈ ವೇದಾಂತಗಳನ್ನ ಅದಕ್ಕೋಸ್ಕರ ನಾನೇನು ಹೇಳ್ತೇನೆ ಅಂತಂದರೆ, ಕಲಿಯೇ ಆ ಥರ ವಿಜೃಂಭಿಸ್ತಾ ಇರಬೇಕಾದ್ರೆ ನಮ್ಮ ಈ ಕಾಲ ಹೇಗಿದೆ, ಸಿಕ್ಕಾಪಟ್ಟೆ 90% ಮೇಲೆ ಕೆಟ್ಟು ಹೋಗಿಬಿಟ್ಟಿದೆ. ಇನ್ನು 10% ಒಂದಿಷ್ಟು ಸತ್ಯ ಉಳ್ಕೊಂಡಿದೆ, ಧರ್ಮ ಉಳ್ಕೊಂಡಿದೆ. ಆ 10% ಧರ್ಮದ ಏನಿದೆ ಅದರಲ್ಲಿ ನಿಂತಿದೆ ನೋಡಿ. ಎಷ್ಟೊಂದು ಧಾರ್ಮಿಕ ಕಾರ್ಯಗಳು ನಡೀತಾ ಇದೆ. ಒಂದಿಷ್ಟು ಜನ ಒಳ್ಳೆಯ ವ್ಯಕ್ತಿಗಳು ಇದ್ದಾರೆ, ಒಂದಿಷ್ಟು ಜನ ಮಹಾತ್ಮರು ಇದ್ದಾರೆ. ಅದನ್ನೂ ನಾಶ ಮಾಡಿ ಕಲಿ ಬೆಟ್ಟಿದಾಗ ಕಲ್ಕಿ ಅವತಾರ ಆಗಿ ಕಡೆಗೆ ಕಲಿಯುಗ ಪೂರ್ಣ ಆಗಬೇಕು. ಅದಕ್ಕೆ ಬೇಕಾದಷ್ಟು ವರ್ಷಗಳಿದೆ, ಆಯಿತಾ. ಇನ್ನೂ ಧರ್ಮ ಅಲ್ಲಿ ಇಲ್ಲಿ ಇರೋದರಿಂದ ಸ್ವಲ್ಪ ನಡೀತಾ ಇದೆ. ಹಾಗಾಗಿ ವೇದ ವಿದ್ಯೆಗಳನ್ನು ಆಗಲ್ಲ ಅಂಥೇಳಿ, ಓದೋಕ್ಕಾಗಲ್ಲ, ಕಷ್ಟ ಅಂಥೇಳಿ ಪುರಾಣವನ್ನು ಇಟ್ಟರು. ಈಗ ನಾನು ನಿಮ್ಗೆ ಯಾತಕ್ಕೆ ಈ ವಿಷಯಗಳು ಬಂದೆ ಅಂದರೆ, ವೇದನೆ ಡೈರೆಕ್ಟಾಗಿ ಎಲ್ಲ ಓದ್ಬಿಡ್ಬಹುದಿತ್ತು, ಇದೆಲ್ಲ ನೆಸೆಸಿಟಿನೇ ಇರಲಿಲ್ಲ. ಬಟ್ ಯಾಕೆ ಈ ವೇದಾಂಗಗಳೆಲ್ಲ ಬಂತು ಅಂತಂದರೆ ಇದೇ ಕಾರಣಕ್ಕೆ. ಸೊ ಏನಂತಂದರೆ,
ಆಮೇಲೆ ಇನ್ನೂ ಒಂದು ಕೇಳ್ತಾರೆ, ವೇದವನ್ನು ಹೆಂಗಸರು ಓದಬಾರ್ದು, ಆಮೇಲೆ ಶೂದ್ರಾದಿಗಳು ಓದಬಾರ್ದು, ಅದು ಬರೀ ಬ್ರಾಹ್ಮಣರಿಗೆ ಗಂಡಸರಿಗೆ ಮಾತ್ರ ಇರೋ ವಿದ್ಯೆ ಅಂತ. ಇದನ್ನೂ ಕೂಡ ನಾನು ನಿಮಗೆ ವೇದದ ಹೇಳಬೇಕಾದ್ರೆ ಆ ಸ್ತೋತ್ರವನ್ನು ಈಶ್ವರನೇ ಖುದ್ದಾಗಿ ಹೇಳಿಬಿಟ್ಟಿದ್ದಾನೆ. ವೇದವನ್ನು ನಾನು ಎಲ್ರಿಗೂ ಬೋಧಿಸಿದ್ದೇನೆ, ವೇದವನ್ನು ನಾನು ಸ್ತ್ರೀಯರಿಗೆ ಶೂದ್ರಾದಿಯರಿಗೆ ಎಲ್ಲರಿಗೂ ಕೂಡ ನಾನು ಬೋಧಿಸಿದ್ದೀನಿ ಅಂತ ಹೇಳ್ತಾನೆ. ಇದು ಈಗಲೇ ಹೇಳ್ಬಿಡ್ತೀನಿ ನೋಡಿ, ಮತ್ತೆ ಮುಂದೆ ಮರ್ತುಬಿಟ್ರೆ ವಿಷಯಗಳು ಹೇಳಬೇಕಾದ್ರೆ ಇದಾಗ್ಬಿಡತ್ತೆ. ನಾನು ಹೇಳ್ದಂಗೆ ಯಜುರ್ವೇದದ 26ನೇ ಅಧ್ಯಾಯದಲ್ಲಿ ಒಂದು ಮಂತ್ರ ಇದೆ. ಏನಂದರೆ, ಯಥೇಮಾಂ ವಾಚಂ ಕಲ್ಯಾಣೀ ಮಾವದಾನಿ ಜನೇಭ್ಯ ಬ್ರಹ್ಮರಾಜನ್ಯಾಭ್ಯಾತಂ ಶೂದ್ರಾಯ ಚ ಆರ್ಯಾಯ ಚ ಸ್ವಾಯ ಚಾರಣಾಯ ಅಂತ ಹೇಳಿದ್ದಾರೆ. ಅಂದರೆ ಆ ಭಗವಂತ ಈಶ್ವರನ ಅನುಸಾರ ಅವನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಸೇವಕರು, ಅರಣಾಯ ಅಂದರೆ ಸ್ತ್ರೀಯರು ಮತ್ತು ಅತಿಶೂದ್ರರಿಗೂ ಸಹ ವೇದಗಳನ್ನು ಕಲಿಸಿರ್ತಾನೆ. ಅಂದರೆ ಎಲ್ಲ ಮನುಷ್ಯರು ವೇದಗಳನ್ನು ಓದಿ ಕೇಳಿ ವಿಶೇಷವಾದ ಜ್ಞಾನವನ್ನು ಬೆಳೆಸ್ಕೊಂಡು ಒಳ್ಳೆಯದನ್ನು ಗ್ರಹಿಸಿ ಕೆಟ್ಟದ್ದನ್ನು ತ್ಯಾಗ ಮಾಡಿ ದುಃಖದಿಂದ ಮುಕ್ತರಾಗಿ ಆನಂದವನ್ನು ಹೊಂದುವುದೇ ಈಶ್ವರನ ಸಂಕಲ್ಪವಾಗಿದೆ. ಹಾಗಿದ್ದರೆ ವೇದಗಳನ್ನು ಸ್ತ್ರೀ ಶೂದ್ರಾದಿಯಾಗಿ ಎಲ್ಲರೂ ಓದಬಹುದೆಂದು ಯಜುರ್ವೇದದಲ್ಲೇ ತಿಳಿಸಿದಾರೆಪ್ಪ. ಈ ಶ್ಲೋಕ ಅದೇ ನೋಡಿ, ಬೇಕಾದ ಶ್ಲೋಕದ ಅರ್ಥ ನಾನು ನಿಮ್ಗೆ ಹೇಳ್ತೇನೆ. ಯಥೇಮಾಂ, ಯಥಾ ಅಂದರೆ ಹೇಗೆ ಅಂದರೆ ನಾನು, ಇಮಾಂ ಯಥೇಮಾಂ ಅಂದರೆ ಇಮಾಂ ಅಂದರೆ ಜನೇಭ್ಯ ಎಲ್ಲ ಮನುಷ್ಯರಿಗೆ, ಈ ಕಲ್ಯಾಣವನ್ನು ಅಂದರೆ ಸಂಸಾರ ಮತ್ತು ಮುಕ್ತಿಗೆ ಸುಖವನ್ನು ಕೊಡ್ತಕ್ಕಂತಹ ವಾಚಂ ಚತುರ್ವೇದಗಳ ವಾಣಿಗಳನ್ನು ವದಾನಿ ಅಂದರೆ ಉಪದೇಶವನ್ನು ಕೊಡುವೆನು. ಬ್ರಹ್ಮರಾಜನ್ಯಾಭ್ಯಾಂ ಬ್ರಾಹ್ಮಣರು, ಕ್ಷತ್ರಿಯರು, ಆರ್ಯಾಯ ವೈಶ್ಯರು, ಶೂದ್ರಾಯ ಚ ಶೂದ್ರರು ಮತ್ತು ಸ್ವಾಯ ತನ್ನ ಸೇವಕರು, ಅರಣಾಯ ಅಂದರೆ ಸ್ತ್ರೀಯರು ಮತ್ತು ಅತಿಶೂದ್ರರಿಗೋಸ್ಕರ ವೇದಗಳನ್ನು ನಾನು ಪ್ರಕಾಶಿಸಿರುತ್ತೇನೆ ಅಂತ ಭಗವಂತ ಯಜುರ್ವೇದದಲ್ಲಿ ಹೇಳಿಬಿಟ್ಟಿದ್ದಾನೆ. ನಾವು ನೋಡಿದ್ರೆ ಇಲ್ಲಿ ಸುಮಾರು ಏನು ಸಂಕೀರ್ಣ ಒಂದು ಮನಸ್ಥಿತಿ ಅಂತಂದರೆ ಹೇಳಬಾರ್ದು. ಇದು ಇಷ್ಟು ಒಂದು ಭಾರತ ಒಂದು ಏನು ಅಡ್ವಾನ್ಸ್ಡ್ ಕಂಟ್ರಿ ಆಗಿದ್ರೂ ಕೂಡ, ಡೆವಲಪ್ಡ್ ಕಂಟ್ರಿ ಆಗ್ತಾಯಿದ್ರು ಕೂಡ, ಎಲ್ಲರಲ್ಲಿ ಕಾಸ್ಟ್ಯೂಮ್ಸಲ್ಲಿ ಮಾತ್ರ ತುಂಬ ಡೆವಲಪ್ಡು ನಮ್ಮ ಭಾರತದಲ್ಲಿ ಈಗ ಮಾಡ್ತಾ ಇರೋದು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲ ಏನು ನಾವು ಫಾರಿನ್ ನಮ್ಮ ಏನೋ ವಿದೇಶಿಗರಿಗೆ ಯಾವುದೇ ರೀತಿಯಲ್ಲಿ ನಾವು ಕಡಿಮೆ ಇಲ್ಲ ಅಂತ ತಮ್ಮ ಅಪಿಯರೆನ್ಸಲ್ಲಿ, ಕಾಸ್ಟ್ಯೂಮ್ಸಲ್ಲಿ, ತಮ್ಮ ಬುದ್ಧಿಯಲ್ಲಿ ಎಲ್ಲ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈ ಸಂಕೀರ್ಣ ಮನೋಭಾವದಲ್ಲಿ ಮಾತ್ರ ನೀವು ನೋಡ್ಕೊಂಡು ಬನ್ನಿ. ಇವತ್ತಿಗೂ ನಾನು ಅದನ್ನೇ ಹೇಳ್ತೇನೆ. ಒಂದು ಮೂಲ ನಕ್ಷತ್ರದಲ್ಲಿ ಹುಟ್ಟಿತು ಮಗು ಅಂದ ತಕ್ಷಣ ಅದಕ್ಕೆ ಭವಿಷ್ಯವೇ ಇಲ್ವೇನೋ, ಮದುವೆ ಆಗೋದೇ ಇಲ್ವೇನೋ ಅನ್ನೋ ಹಾಗೆ ಪ್ರೊಜೆಕ್ಟ್ ಮಾಡ್ತಾರೆ. ಇಷ್ಟು ಅಡ್ವಾನ್ಸ್ ಆಗಿದ್ದರೂ ಕೂಡ ಅದರದ್ದು ಆಗು ಹೋಗೋಗಳನ್ನ ತಿಳ್ಕೊಳ್ಳೋದೇ ಇಲ್ಲ, ಅಲ್ಲೇ ಬೇಡ ಅಂದ್ಬಿಡ್ತಾರೆ. ಅಂದರೆ ನೀನು ಎಷ್ಟೇ ಅಡ್ವಾನ್ಸ್ ಆಗಿದ್ದರೂ ಕೂಡ ಈ ಒಂದು ಮೂಢನಂಬಿಕೆ, ನಾನು ಹೇಳ್ತಾ ಇದ್ದ ವಿಜ್ಞಾನವನ್ನು ನಂಬು. ವಿಜ್ಞಾನ ಅಂತಂದರೆ ಬರೀ ಸೈನ್ಸ್ ಅಂತಲ್ಲ, ಎಲ್ಲ ರೀತಿಯಲ್ಲೂ ಜ್ಯೋತಿಷ್ಯನೂ ಒಂದು ವಿಜ್ಞಾನ, ಆ ಥರದಲ್ಲಿ ವಿಜ್ಞಾನ ನಂಬೋ, ಅಥವಾ ಧರ್ಮನೂ ಒಂದು ವಿಜ್ಞಾನ, ಅದನ್ನು ನಂಬೋ. ಅದನ್ನು ಬಿಟ್ಟು ಮೂಢನಂಬಿಕೆಗಳಿಗೆ ಒಳಗಾಗ್ಬಿಟ್ಟು ಎಷ್ಟೋ ಜನ ಇನ್ನೂ ಎಷ್ಟೇ ಅಡ್ವಾನ್ಸ್ ಆಗಿದ್ದರೂ ಕೂಡ ಬಾಹ್ಯವಾಗಿ ಅವರು ಡೆವಲಪ್ ಆಗಿದ್ದರೂ ಇನ್ನರ್ ಡೆವಲಪ್ಮೆಂಟ್ ಅಂತೂ ಖಂಡಿತ ಇಲ್ಲ ಆಗಿದೆ ನಮ್ಮ ದೇಶದಲ್ಲಿ. ಅದಕ್ಕೆ ದೇಶ ಈ ಪರಿಸ್ಥಿತಿನಲ್ಲಿ ಇರೋದು. ಸೊ ನಾನು ಯಾಕೆ ಈ ವಿಷಯ ಹೇಳಕ್ಕೆ ಬಂದೆ ಅಂದರೆ, ವೇದವನ್ನು ಓದಬಹುದು. ತುಂಬ ಜನ ಕೇಳ್ತಾರೆ ವೇದ ಮಂತ್ರವನ್ನು ಹೆಂಗಸರು ಏನು ಗೊತ್ತಾ, ರುದ್ರ ಹೇಳಿದ್ರೆ ಗರ್ಭಕೋಶದ ಸಮಸ್ಯೆ ಅಂತೆ, ಏನೇನೇನೇನೋ ಹೇಳ್ತಾ ಇರ್ತಾರೆ ಎಲ್ಲರೂ. ಭಗವಂತನೇ ಹೇಳಿದಾನಲ್ಲ ಹೇಳಿ ಅಂತ, ಪರಮೇಶ್ವರನೇ ಹೇಳಿದಾನಲ್ಲ ಹೇಳಿ ಅಂತ, ಅದು ಯಜುರ್ವೇದ ಮಂತ್ರದಲ್ಲಿ ಇದೆಯಲ್ಲ, ನಾನು ಅದನ್ನು ಸಮೇತ ನಿಮ್ಗೆ ಹೇಳ್ತಾ ಇದ್ದೀನಿ. ಅಷ್ಟು ಹೇಳಿದ ಮೇಲೂ ಕೂಡ ನೀವು ಯಾಕೆ ಈ ರೀತಿ ಮಾತಾಡ್ತಾರೆ, ಎಲ್ಲರೂ ಈ ಥರ ಮಾತಾಡ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಈ ಮಂತ್ರ ಸಮೇತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಹೆಂಗಸೂ ಕೂಡ ಗಂಡಸರೂ ಕೂಡ ಬೇರೆ ಜನರು ಯಾರಾದರೂ ಕೂಡ ನನಗೆ ಅದ್ರಲ್ಲಿ ಆಸಕ್ತಿ ಇದೆ, ನನ್ನ ಬಾಯಿಯಿಂದ ಹೊರಡತ್ತೆ ಅಂತಂದರೆ ಕರೆಕ್ಟಾಗಿ ಅದನ್ನು ನಾವು ಹೇಳಬೇಕು. ಹೇಳಿ ಅದನ್ನು ನಾನು ಮುಂದೆ ನಾನು ವೇದಗಳನ್ನ ಹೇಳಬೇಕಾದ್ರೆ ಹೇಳ್ತೀನಿ. ಅದೊಂದು ಚೆನ್ನಾಗಿದೆ ಒಂದು ಶ್ಲೋಕ, ಗೀತಿ ಶ್ರೀಕೃಷ್ಣ ಕಂಪಿ, ಇದು ತುಂಬ ಚೆನ್ನಾಗಿದೆ. ಅದನ್ನು ನಾನು ವೇದ ಹೇಳಬೇಕಾದ್ರೆ ನಾನು ನಿಮ್ಗೆ ಹೇಳ್ತೇನೆ.
ಆ ಥರ ಯಾರು ಬೇಕಾದರೂ ಹೇಳ್ಕೊಬೋದು. ಇರೋದು ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು, ಏನು ಭೇದ ಇಲ್ಲ. ವೇದಗಳ ಕಾಲದಲ್ಲಿ ಹೇಗೆ ಇತ್ತು ಅನ್ನೋದನ್ನು ನಾನು ವೇದ ಹೇಳಬೇಕಾದ್ರೆ ಮಧ್ಯದಲ್ಲಿ ಜ್ಞಾಪಿಸ್ಕೊಂಡು, ಅಥವಾ ನೀವು ಪ್ರಶ್ನೆ ಕೇಳಿ ಅದ್ರ ಮೂಲಕ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಖಂಡಿತ ಇವಾಗ ಏನೇನು ನೀವು ಅಂದ್ಕೊತೀರ ಆ ಥರ ಇಲ್ಲವೇ ಇಲ್ಲ. ಜನ ತುಂಬ ಅಡ್ವಾನ್ಸ್ ಆಗಿದ್ದರು ವೇದಗಳ ಕಾಲದಲ್ಲಿ. ಆಮೇಲೆ ಅದೆಲ್ಲ ಇನ್ವೆಷನ್ ಆಗಿ ಎಲ್ಲ ಒಂಥರ ಸಂಕೀರ್ಣ ಮನೋಭಾವ ಬಂದಿದ್ದೇ ಆಮೇಲೆ. ಅದನ್ನು ನಾವು ವೇದ ಅಂದ್ಕೊಂಡು ಅದರ ಹಿಂದಿನ ಕಾಲ ಅಂದ್ಕೊಂಡ್ಬಿಟ್ಟಿದ್ದೀವಿ ಹೊರತು ಆ ಒಂದು ಬ್ರಾಡ್ ಮೈಂಡೆಡ್ನೆಸ್ ಏನಿತ್ತು ಹಿಂದೆ ಅದನ್ನು ನಾವು ಇವಾಗ ನೋಡ್ಕೊಳ್ತಾನೇ ಇಲ್ಲ. ಸರಿ, ನೀವೇನೋ ಡೌಟ್ಸ್ ಇದೆ ಅದನ್ನು ಕೇಳ್ತಾ ಹೋಗಿ. ವೇದಗಳಲ್ಲಿ ನಾನು ಮಾಡಬೇಕಾದ್ರೆ ಡೌಟ್ಸ್ ಕೇಳ್ತಾ ಹೋಗಿ. ಖಂಡಿತ ನಾನು ಅದಕ್ಕೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಹೇಳೋದೋ ಅಥವಾ ಉತ್ತರ ಕೊಡೋದೋ ಮಾಡ್ಕೊಂಡು ಆನ್ಸರ್ ಮಾಡೋದೋ ಮಾಡ್ಕೊಂಡು ನಿಮಗೆ ತಿಳಿಸ್ತೇನೆ. ಸೊ ಹೀಗೆ ವೇದ, ಪುರಾಣ ಎಲ್ಲವೂ ಕೂಡ ಅಂದರೆ ವೇದವ್ಯಾಸರು ಹೇಗೆ ಪುರಾಣಗಳನ್ನು ಮಾಡಿದ್ರು, ಸೃಷ್ಟಿಸಿದ್ರು, ಮತ್ತು ವೇದಾಂಗಗಳು ಏನು ಎಲ್ಲವನ್ನು ನಾನು ನಿಮಗೆ ಇವಾಗ ಹೇಳಿದೆ. ವೇದಾಂಗಗಳನ್ನ ನಾನು ಮುಂದಿನ ಸಂಚಿಕೆಗಳಿಂದ ಹೇಳ್ತಾ ಹೋಗ್ತೀನಿ. ವೇದಗಳು ಯಾವುದು, ವೇದಾಂಗಗಳೇನು ಎಲ್ಲ ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು. ಮತ್ತೇನಾದರೂ ನಿಮಗೆ ಸಂದೇಹಗಳಿದ್ದರೆ ವೇದಗಳನ್ನು ಓದಬಹುದಾ ಅಥವಾ ಇನ್ನೂ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಇದ್ದರೆ ದಯವಿಟ್ಟು ನೀವು ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳ್ತಾ ನಾನು ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.